ತಿಳಿದುಕೊಳ್ಳುವುದಕ್ಕಾಗಿ ಇಷ್ಟಲಿಂಗದ ಯೋಗ ಕೊಟ್ಟರು. ಇದು ದೇವರಲ್ಲ. ನಮ್ಮನ್ನ ದೇವರೆಡೆಗೆ ಕರೆದುಕೊಂಡು ಹೋಗುವುದಲ್ಲ, ನೀನು ದೇವನೆಂದು ತಿಳಿಸುವುದಕ್ಕಾಗಿ, ನೀನು ಹೊಂದಿರುವಂತಹ ಜಗತ್ತೆಲ್ಲವೂ ಕೂಡ ದೇವನೇ ಎಂದು ತಿಳಿಸುವುದಕ್ಕಾಗಿ, ನೀನು ಹೊಂದಿರುವಂತಹ ಜಗತ್ತೆಲ್ಲವೂ ಕೂಡ ಅಖಂಡ ಚೈತನ್ಯದ ಅಂಶಗಳೇ ಅಂತ ಹೇಳಿ ತಿಳಿಸುವುದಕ್ಕಾಗಿ ಶರಣರ ಅಂಗೈಯೊಳಗೆ ಲಿಂಗ ಕೊಟ್ಟರು. ಪರಿಸ್ಥಿತಿ ಏನಾಯಿತು ಅಂದ್ರೆ, ಶರಣರು ಹಿಂಗಾಗಿನ ಕಾಲಕ್ಕೆ ಲಿಂಗವನ್ನು ಹಿಡಿದುಕೊಂಡು ಅನುಸಂಧಾನ ಮಾಡಿದರು. ತಮ್ಮೊಳಗ ಭೇದವನ್ನು ಹುಟ್ಟಿಸಿರುವಂಥ ಈ ಭೇದದ ಭಾವಗಳನ್ನೆಲ್ಲ ತಾವು ಅನುಸಂಧಾನದ ಮುಖಾಂತರ ಕಳೆದುಕೊಂಡು ತಾವು ಮೂಲ ಚೈತನ್ಯದ ಸ್ವರೂಪರಾಗಿ ಬದುಕಿದ್ರು. ಹಂಗೆ ಮೂಲ ಚೈತನ್ಯದ ಸ್ವರೂಪರಾಗಿ ಬದುಕಿದಾಗ ಅವ್ರು ಯಾರಿಗೂ ಕೂಡ ಬೇರೆ 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 ಅಂತ ಅನಿಸ್ಲಿಲ್ಲ. ಸಿದ್ಧವರು ಬೇರೆ ಅನಿಸ್ಲಿಲ್ಲ, ನಾಯಿ ಬೇರೆ ಅನಿಸ್ಲಿಲ್ಲ, ನರಿ ಬೇರೆ ಅನಿಸ್ಲಿಲ್ಲ, ಆಡು ಬೇರೆ ಅನಿಸ್ಲಿಲ್ಲ, ಕೋಳಿ ಬೇರೆ ಅನಿಸ್ಲಿಲ್ಲ, ಕುರಿ ಬೇರೆ ಅನಿಸ್ಲಿಲ್ಲ. ಎಲ್ಲದೂ ತನ್ನದೇ ಅಂಶ ಅಂತ ಅನಿಸ್ತು. ಎಲ್ಲದೂ ತನ್ನದೇ ಅಂಶ ಅಂದಾಗ ನನ್ನ ಕೈ ನಾನಾ ಕಡ್ಕೊಂಡಿದ್ದು ಉದಾಹರಣೆ ಅದೇನು? ನನ್ನ ಖಡ್ಗ ತಗೊಂಡು ನಾನಾ ಚೂರ್ಕೊಂಡಿದ್ದು ಉದಾಹರಣೆ ಅದೇನು? ಇಲ್ಲ, ನನ್ನನ್ನು ಎಂದೂ ನಾನು ನೋವು ಮಾಡಿಕೊಳ್ಳೋದಿಲ್ಲ. ಹಂಗೆ ಜೀವ ಜಗತ್ತಿನ ಕುರಿತಾಗಿ ಒಂದು ಮನಸ್ಥಿತಿ ಏರ್ಪಟ್ಟಾಗ ಇಡೀ ಜೀವ ಜಗತ್ತವು ನನ್ನದೇ ಅಂಶವೇ ಅಂತನ್ನುವಂತಹ ಭಾವ ಆತನಿಗೆ ಬಂದಾಗ ಎಂದೂ ಕೂಡ ಆತ ಅವುಗಳಿಗೆ ತೊಂದರೆಯನ್ನು ಕೊಡೋದಿಲ್ಲ. ಎಲ್ಲವೂ ಬದುಕಲಿ ಅಂತ ಅಪೇಕ್ಷೆ ಮಾಡ್ತಾನ.